ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಈ ವಿಡಿಯೋದಲ್ಲಿ ನಾನು NISCL ನೋಟಿಫಿಕೇಶನ್ ಬಗ್ಗೆ ಡೀಟೇಲ್ಸ್ ಕೊಡ್ತಿದ್ದೀನಿ. ಇದು ಪಬ್ಲಿಕ್ ಸೆಕ್ಟರ್ ಜನರಲ್ ಇನ್ಶೂರೆನ್ಸ್ ಕಂಪನಿ. ಅಂದರೆ ಇದು ಗೌರ್ಮೆಂಟ್ ಜಾಬ್ ಅಂಡರ್ ಕನ್ಸಿಡರ್ ಮಾಡ್ಬೋದು ಪಬ್ಲಿಕ್ ಸೆಕ್ಟರ್ ಆದ್ದರಿಂದ. ಸೊ ನೋಟಿಫಿಕೇಷನಲ್ಲಿ ವೇಕೆನ್ಸಿ ಬಂದು ಟೋಟಲ್ 500 ಇದೆ. ಬಟ್ ಕರ್ನಾಟಕ ವೇಕೆನ್ಸಿ 50 ಇದೆ ನಮ್ಮ ಸ್ಟೇಟ್ಗೆ. SBI ಕ್ಲರ್ಕಲ್ಲೂ 50, ಇದು 50ಗೂ ಕರ್ನಾಟಕಗೂ ಏನೋ ರಿಲೇಷನ್ ಇದೆ ಅನಿಸುತ್ತೆ. ಸೊ ಇವಾಗ ಶೆಡ್ಯೂಲ್ ನೋಡೋಣ, ಎಕ್ಸಾಮ್ ಯಾವಾಗಿದೆ ಅಂತ. ಸೊ ಎಕ್ಸಾಮ್ ಅಪ್ಲಿಕೇಶನ್ ಬಂದುಬಿಟ್ಟು ಇವತ್ತಿಂದ ಅಂದರೆ 17/12/2024 ಇಂದ ಫಸ್ಟ್ ನ್ಯೂ ಇಯರ್ವರೆಗೂ ಇದೆ. ಅಲ್ಲಿವರೆಗೂ ನೀವು ಅಪ್ಲೈ ಮಾಡ್ಬೋದು. ಬೋತ್ ಡೇಟ್ ಇನ್ಕ್ಲೂಸಿವ್ ಆಗಿದೆ. ಆ್ಯಂಡ್ ಪ್ರಿಲಿಮ್ಸ್ ಬಂದುಬಿಟ್ಟು 27th ಜಾನ್ನಲ್ಲಿದೆ. ಆ್ಯಂಡ್ ಮೈನ್ಸು 2nd ಮಾರ್ಚ್. ಸೊ ಅವರೇ ಕ್ಲಿಯರಾಗಿ ಕೊಟ್ಟಿದ್ದಾರೆ, ಡೇಟ್ಸ್ ಕೂಡ ಕೊಟ್ಟಿದ್ದಾರೆ ಆಗಲೇ. ಆ್ಯಂಡ್ ಕಾಲ್ ಲೆಟರ್ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಎಲಿಜಿಬಿಲಿಟಿ ನೋಡೋಣ. ಏಜು 21 ಇರಬೇಕು ಮಿನಿಮಮ್ಮು, ಆ್ಯಂಡ್ ಮ್ಯಾಕ್ಸಿಮಮ್ 30. ಇದೊಂದು ಸ್ವಲ್ಪ ಒಳ್ಳೆ ಕೆಲಸ ಅಂತ ಹೇಳ್ಬೋದು, ಯಾಕೆಂದರೆ SBI ಕ್ಲರ್ಕಲ್ಲಿ ಬರೀ ನಾರ್ಮಲ್ 28 ಕೊಟ್ಟಿದ್ದಾರೆ. ಆ್ಯಂಡ್ ಏಜ್ ರಿಲ್ಯಾಕ್ಸೇಷನು OBC SC ST ಅದಕ್ಕೆ ನಾರ್ಮಲ್ ಏಜ್ ರಿಲ್ಯಾಕ್ಸೇಷನ್ ಇದ್ದೇ ಇದೆ. ಆ್ಯಂಡ್ ಏಜ್ ಬಂದುಬಿಟ್ಟು ಈ ಡೇಟ್ ಅಷ್ಟರೊಳಗೆ ಈ ಏಜಸ್ ಇರಬೇಕು. ಆ್ಯಂಡ್ ಎಜುಕೇಷನು ಗ್ರ್ಯಾಜುಯೇಷನು ಯಾವುದಾದ್ರು ಡಿಸಿಪ್ಲಿನಲ್ಲಾಯಿತು. ಆ್ಯಂಡ್ ಅದು ಕೂಡ ನಿಮ್ಮದು 12th ಅಂದರೆ December 1st ಆ ಗ್ರ್ಯಾಜುಯೇಷನ್ ಮುಗಿದಿರಬೇಕು. ಸೊ ನೆಕ್ಸ್ಟ್ ಬಂದುಬಿಟ್ಟು ಸೆಲೆಕ್ಷನ್ ಪ್ರೊಸೆಸ್ ಏನು ಅಂದರೆ ಪ್ರಿಲಿಮ್ಸ್ ಮೈನ್ಸು. ಸೊ ಪ್ರಿಲಿಮ್ಸ್ ಪ್ಯಾಟ್ರನ್ ನೀವೇ ನೋಡಿ, ಸೇಮ್ SBI ಕ್ಲರ್ಕ್ ಏನು ಪ್ಯಾಟ್ರನ್ ಇದೆ ಸೇಮ್ ಪ್ಯಾಟ್ರನ್ ಇದೆ. ಎಕ್ಸಾಮ್ ಲೆವೆಲು ಅದೇ ಥರ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈಗ ಮೈನ್ಸ್ ಪ್ಯಾಟರ್ನ್ ನೋಡೋಣ. ಮೈನ್ಸು ಈಗ ಇಂಗ್ಲೀಷು 40 ಕ್ವಶನ್ಸ್ 50 ಮಾರ್ಕ್ಸ್, ರೀಸನಿಂಗು 40 50 ಮಾರ್ಕ್ಸ್, ಕ್ವಾಂಟು 40 50 ಮಾರ್ಕ್ಸ್, ಕಂಪ್ಯೂಟರ್ ನಾಲೆಡ್ಜು 40 50 ಮಾರ್ಕ್ಸ್, 15 ಮಿನಿಟ್ಸ್ ಟೈಮ್ ಮಾತ್ರ 15 ಮಿನಿಟ್ಸ್. ಜನರಲ್ ಅವೇರ್ನೆಸ್ ಅಷ್ಟೇ 40 50 ಮಾರ್ಕ್ಸ್ 50 ಮಿನಿಟ್ಸ್ ಟೈಮು. ಆ್ಯಂಡ್ ಲಾಸ್ಟ್ ಸ್ಟೆಪ್ಪು ರೀಜನಲ್ ಲ್ಯಾಂಗ್ವೇಜ್ ಟೆಸ್ಟ್ ಮಾಡ್ತಾರೆ. ಕ್ವಾಲಿಫೈಯಿಂಗ್ ಲೆವೆಲ್ ಇರುತ್ತೆ, ಇದಕ್ಕೇನು ಅಷ್ಟು ತಲೆ ಕೆಡಿಸ್ಕೋಬೇಡಿ. ಆ್ಯಂಡ್ ಈ ಜಾಬಲ್ಲಿ ಸ್ಯಾಲ್ರಿ ಬಂದು ಬೇಸಿಕ್ಕು ಸ್ಟಾರ್ಟಿಂಗು 22,405 ಇದೆ. ಬಟ್ ಟೋಟಲ್ ಸ್ಯಾಲರಿ ಅಪ್ರಾಕ್ಸಿಮೇಟ್ಲಿ 40,000 ಆಗುತ್ತೆ. ಇದು ನಿಮಗೆ ಟೋಟಲ್ ಎಲ್ಲ ಸೇರಿಬಿಟ್ಟು ಸಿಗೋವಂಥ ಸ್ಯಾಲ್ರಿ. ಆ್ಯಂಡ್ ಎಕ್ಸಾಮ್ ಫೀಸ್ ಬಂದು SC ST EXS ಮತ್ತು EWBDಗೆ 100 ರೂಪೀಸ್. ಆ್ಯಂಡ್ ಆ ರಿಮೈನಿಂಗ್ ಕ್ಯಾಂಡಿಡೇಟ್ಸ್ ಇರ್ತಾರಲ್ಲ, ಅಂದರೆ OBC ಜನರಲ್ಲು EWS ಅವರಿಗೆಲ್ಲ 850 ರೂಪೀಸು. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಈ ಎಕ್ಸಾಮ್ ಬಗ್ಗೆ ಇನ್ನೇನಾದರೂ ಡೀಟೇಲ್ಸ್ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ನಾನು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.